ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ ಸೇವೆಯು ಮಾರ್ಚ್ 27ರಿಂದ ಏಪ್ರಿಲ್ 7ರವರೆಗೆ ನಡೆಯಲಿದ್ದು ಸಕಲ ಸಿದ್ಧತೆಗಳು ಈಗಾಗಲೇ ತ್ವರಿತಗತಿಯಲ್ಲಿ ನಡೆಯುತ್ತಿದೆ. ಇದರ ನಡುವೆ ಮಧೂರು ದೇವಸ್ಥಾನ ನಿರ್ಮಾಣಕ್ಕೆ ಕಾರಣರಾದ ಮಹಿಳೆ ಮದರು ಹೆಸರಿನಲ್ಲಿ ಶಿಲಾಮಯ ಮದರು ಮಂಟಪ ನಿರ್ಮಾಣವಾಗಿದೆ. ಜಾನಪದ ಹಿನ್ನೆಲೆಯಂತೆ ಮಧೂರಿನ ಶಿವಲಿಂಗವು ಮದರು ಎಂಬ ಮಹಿಳೆಗೆ ದೊರೆತದ್ದಾಗಿದೆ. ಮಧೂರಿಗೆ ಸಮೀಪದ ಉಳಿಯತಡ್ಕ ಅಥವಾ ಕೂಳತಡ್ಕದಲ್ಲಿ ಮದರು ಎಂಬ ಮಹಿಳೆ ಸೊಪ್ಪು ಹರಿಯುತ್ತಿದ್ದಾಗ ಕತ್ತಿ ಶಿಲೆಗೆ ತಾಗಿ ರಕ್ತ ಚೆಲ್ಲಿತ್ತು. ದಿಗ್ಭ್ರಮೆಗೊಂಡ ಆಕೆ ಸೀಮೆಯ ರಾಜರಿಗೆ ತಿಳಿಸಿದ್ರು. ಸೂಕ್ತ ಪರಿಶೀಲನೆ ನಡೆಸಿದಾಗ ಅದು ಸಾಮಾನ್ಯ ಶಿಲೆಯಲ್ಲ, ಶಿವಲಿಂಗ ಎನ್ನುವುದು ಗೊತ್ತಾಯಿತು. ಅಂದಿನ ಅರಸರಾದ ಜಯಸಿಂಹರಾಜೇಂದ್ರರು ಈ ಶಿವಲಿಂಗಕ್ಕೆ ದೇವಾಲಯವನ್ನು ನಿರ್ಮಿಸಿದ್ರು ಎಂಬ ಉಲ್ಲೇಖವಿದೆ. ಇದೀಗ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಮೂಲಸ್ಥಾನ ಉಳಿಯ ತಡ್ಕದಲ್ಲಿ ಮದರು ಮಂಟಪ ನಿರ್ಮಾಣವಾಗಿದೆ. ಮದರು ಮಂಟಪದಲ್ಲಿ ಮಧುರುವಿನ ಪಾದ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಮದರು ಪೂಜಿಸುತ್ತಿದ್ದ ಪಂಚುಲಿ ದೈವದ ಗುಡಿ ನಿರ್ಮಾಣ ಹಂತದಲ್ಲಿದೆ. ಮದರು ಮಂಟಪವಿರುವ ಮೂಲಸ್ಥಾನದ ಮಹಾದ್ವಾರ ಕಾಮಗಾರಿಯು ನಡೆಯುತ್ತಿದೆ. ಕೇರಳೀಯ ಶೈಲಿಯಲ್ಲಿ ನಿರ್ಮಾಣವಾಗಿರುವ ಮಹಾದ್ವಾರದ ಕಮಾನಿಗೆ ವಿಶಿಷ್ಟ ಶಿಲೆ ಬಳಸಲಾಗಿದೆ. ಕುಂಡಗುಯ್ಯ ಕೃಷ್ಣ ತಾರಂತಟ್ಟು ಅವರ ನಿರ್ಮಾಣದ ಉಸ್ತುವಾರಿ ಬಿಜು ವಿನೋದ್, ಸುರೇಶ್, ಮನೋಹರ್ ಮೊದಲಾದವರು ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ದಾರೆ.